ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಬೆಳಗಾವಿಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆ ಪ್ರವಾಹ ಪರಿಸ್ಥಿತಿಯನ್ನೇ ಸೃಷ್ಟಿಸಿತ್ತು. ಒಂದೊಂದು ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಇನ್ನು ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಹೊಳೆಯಂತಾದ ರಸ್ತೆಗಳು, ಕೊಚ್ಚಿಕೊಂಡು ಹೋದ ಬೈಕ್ಗಳನ್ನ ಹಿಡಿದು ನಿಲ್ಲಿಸುವುದಕ್ಕೆ ಸವಾರರ ಶತ ಪ್ರಯತ್ನ, ನೀರಿನ ರಭಸಕ್ಕೆ ತೇಲಿ ಹೋದ ತೆಂಗಿನ ಮರದ ಬುಡ, ದೊಡ್ಡ ದೊಡ್ಡ ಉಕ್ಕಿನ ಡ್ರಮ್ಗಳು, ಒಂದಲ್ಲ ಎರಡಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಅಬ್ಬರಿಸಿ ಬೊಬ್ಬರಿದ ಮಳೆ ಹತ್ತಾರು ಅವಾಂತರಗಳನ್ನೇ ಸೃಷ್ಟಿಸಿದೆ. ಒಂದೊಂದು ದೃಶ್ಯವು ಮಳೆಯ ಭೀಕರತೆಯನ್ನ ಸಾರಿ ಹೇಳಿದೆ. ದೃಶ್ಯ ನಂಬರ್ 1, ಕೊಚ್ಚಿ ಹೋದ್ವು 10ಕ್ಕೂ ಹೆಚ್ಚು ಬೈಕ್. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ದೃಶ್ಯಗಳಿವು. ನಿನ್ನೆ ಸುರಿದ ಏಕಾಏಕಿ ಮಳೆಗೆ ಇಡೀ ಪಟ್ಟಣವೇ ನದಿಯಾಗಿ ಮಾರ್ಪಟ್ಟಿತ್ತು. ರಸ್ತೆಗಳಲ್ಲಿ ಹೊಳೆಯಂತೆ ಹರಿದ ನೀರು ಹಲವು ಬೈಕ್ಗಳನ್ನ ಕೊಚ್ಚಿಕೊಂಡು ಹೋಗಿತ್ತು. ಕೆಲ ಸವಾರರು, ಸ್ಥಳೀಯರು ಬೈಕ್ಗಳನ್ನ ಹಿಡಿದು ನಿಲ್ಲಿಸಿದ್ರೆ ಮತ್ತಷ್ಟು ಬೈಕ್ಗಳು ನೀರಿನಲ್ಲೇ ಮುಳುಗಿ ಮಾಯವಾದವು. ದೃಶ್ಯ ನಂಬರ್ 2, ಅಂಗಡಿಗಳಲ್ಲಿ ಎದೆ ಮಟ್ಟಕ್ಕೆ ನಿಂತ ನೀರು. ಬೈಲಹೊಂಗಲ ಪಟ್ಟಣದಲ್ಲಿ ಮಳೆ ಅಂಗಡಿ ಮುಂಗಟ್ಟುಗಳನ್ನ ಮುಳುಗಿಸಿತ್ತು. ಕೂಲ್ ಡ್ರಿಂಕ್ಸ್ ಶಾಪ್, ಟೈಲರಿಂಗ್ ಶಾಪ್, ಹಾರ್ಡ್ವೇರ್ ಅಂಗಡಿ ಹೀಗೆ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿತ್ತು. ಎದೆ ಮಟ್ಟದವರೆಗೆ ನಿಂತಿದ್ದ ನೀರು ಹೊರಹಾಕೋದಕ್ಕೆ ವ್ಯಾಪಾರಿಗಳು ಹರಸಾಹಸ ಪಟ್ರು. ದೃಶ್ಯ ನಂಬರ್ 3, ರಸ್ತೆ ಮಾಯ, ವಾಹನ ಸಂಚಾರ ಬಂದ್. ಇದು ಬೈಲಹೊಂಗಲ ಹೊಸೂರು ರಸ್ತೆ. ಮಳೆಯಿಂದಾಗಿ ಹಳ್ಳದ ನೀರು ನುಗ್ಗಿ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸಾಣಿಕೊಪ್ಪ ಗ್ರಾಮದ ಬಳಿಯೂ ರಸ್ತೆ ಮೇಲೆ ನೀರು ಹರಿದು ರಸ್ತೆ ಸಂಚಾರ ಬಂದ್ ಆಗಿತ್ತು. ವಾಹನ ಸವಾರರು ರಸ್ತೆ ದಾಟಲಾಗದೆ 2 ಗಂಟೆಗೂ ಹೆಚ್ಚು ಕಾಲ ಪರದಾಡಿದ್ರು. ದೃಶ್ಯ ನಂಬರ್ 4, ಹರಿಯುವ ನೀರಲ್ಲೇ ವ್ಯಕ್ತಿಯ ಪ್ರತಿಭಟನೆ. ಬೈಲಹೊಂಗಲ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಹಿಂಬದಿ ಕಾಲೋನಿಯ ಜನ ಮಳೆಯಾಗ್ತಾ ಇದ್ದಂತೆ ಆಕ್ರೋಶ ಭುಗಿಲೆದ್ದಿತ್ತು. ಪ್ರತಿ ಬಾರಿ ಮಳೆಯಾದಾಗ ಮನೆಗಳಿಗೆ ನೀರು ನುಗ್ಗುತ್ತೆ ಅಂತ ಕಾಲೋನಿ ನಿವಾಸಿ ಈಶ್ವರ್ ವಿದ್ಯುತ್ ಕಂಬ ಹಿಡಿದು ಹರಿಯುವ ನೀರಿನಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದ. ದೃಶ್ಯ ನಂಬರ್ 6, ಕೊಚ್ಚಿ ಬಂತು ತೆಂಗಿನ ಮರದ ಬುಡ, ಡ್ರಮ್ಗಳು. ಮಳೆ ನೀರಿನ ಹರಿಯುವಿಕೆಯ ರಭಸ ಎಷ್ಟು ತೀವ್ರತೆಯಲ್ಲಿ ಇತ್ತು ಅಂದ್ರೆ ತೆಂಗಿನ ಮರದ ಬುಡವೇ ತೇಲಿಕೊಂಡು ಬಂದಿತ್ತು. ದೊಡ್ಡ ದೊಡ್ಡ ಕಬ್ಬಿಣದ ಡ್ರಮ್ಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋದ್ವು. ದೃಶ್ಯ ನಂಬರ್ 7, ತೇಲಿ ಹೋಯ್ತು ಆಟೋ, ಮುಳುಗಿದ ಬೈಕ್ಗಳು. ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಮಾರುಕಟ್ಟೆ ರಸ್ತೆಯ ದೃಶ್ಯಗಳು. ಮಳೆರಾಯನ ಆರ್ಭಟಕ್ಕೆ ನಡು ರಸ್ತೆಯಲ್ಲೇ ಆಟೋ ನಿಂತು ಹೋಗಿತ್ತು. ಅಷ್ಟೇ ಅಲ್ಲ, ನೀರು ಅಪ್ಪಳಿಸಿದ ರಭಸಕ್ಕೆ ಹಿಮ್ಮುಖವಾಗಿ ತೇಲಿ ಹೋಯಿತು. ಇದನ್ನ ರಸ್ತೆ ಅನ್ನಬೇಕೋ, ಕಾಲುವೆ ಅನ್ನಬೇಕೋ, ಹೊಳೆ ಅನ್ನಬೇಕೋ ನೀವೇ ಹೇಳಿ. ಬೈಕ್ಗಳು ಕಣ್ಣಿಗೆ ಕಾಣಿಸದಂತೆ ಸಂಪೂರ್ಣ ಮುಳುಗಿ ಹೋಗಿದೆ. ರಸ್ತೆಯಂತೂ ಸಮುದ್ರದ ರೀತಿ ಭಾಸವಾಗ್ತಾ ಇದೆ. ದೃಶ್ಯ ನಂಬರ್ 8, ಬೈಕ್ ಉಳಿಸಿಕೊಳ್ಳಲು ಸವಾರರ ಪರದಾಟ. ಒಂದೆಡೆ ಮಳೆ ನೀರಿನ ರಭಸಕ್ಕೆ ವಾಹನಗಳು ಕೊಚ್ಚಿ ಹೋಗ್ತಾ ಇದ್ರೆ ಕೆಲವರು ಜೀವದ ಹಂಗು ತೊರೆದು ಬೈಕ್ ಕಾಪಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಮಳೆಯಲ್ಲಿ ನೆನೆಯುತ್ತಲೇ ಬೈಕ್ಗಳನ್ನ ಹಿಡಿದು ತರ್ತಾ ಇದ್ರು. ಇನ್ನು ಕಿತ್ತೂರಿನಲ್ಲೂ ಸಹ ಇಂತಹದ್ದೇ ಸ್ಥಿತಿ ನಿರ್ಮಾಣವಾಗಿತ್ತು. ಇದು ಬೆಳಗಾವಿಯ ಕಥೆಯಾದ್ರೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಮಳೆ ಅವಾಂತರ ಮುಂದುವರೆದಿದೆ. ಗೋಕರ್ಣದ ಮಹಾಬಲೇಶ್ವರ ದೇಗುಲದಲ್ಲಿ ಕೊಳಚೆ ನೀರು ತುಂಬಿ ಆತ್ಮಲಿಂಗ ದರ್ಶನ ಬಂದ್ ಮಾಡಲಾಗಿತ್ತು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಮಳೆ ನೀರು, ಚರಂಡಿ ನೀರು ಮನೆಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ದೃಶ್ಯ ನಂಬರ್ 9, ಮೈದುಂಬಿ ಹರಿಯುತ್ತಿದೆ ಮಾಗೋಡ್ ಫಾಲ್ಸ್. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅಬ್ಬರದ ಮಳೆಯಾಗ್ತಾ ಇರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯ ಬೆಡ್ತಿ ನದಿಗೆ ಜೀವ ಕಳೆ ಬಂದಿದೆ. ಯಲ್ಲಾಪುರ ತಾಲೂಕಿನ ಮಾಗೋಡ್ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ.
ಉಡುಪಿ ಚಿಕ್ಕಮಗಳೂರಿನಲ್ಲಿ ರೆಡ್ ಅಲರ್ಟ್ ಘೋಷಣೆ. ರಾಜ್ಯದಲ್ಲಿ ಮುಂಗಾರು ಚುರುಕು ಪಡೆದಿದ್ದು ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗುತ್ತೆ ಎಂದಿರುವ ಹವಾಮಾನ ಇಲಾಖೆ ಇವತ್ತು ರೆಡ್ ಅಲರ್ಟ್ ಘೋಷಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ 3 ದಿನ ಮಳೆ ಮುನ್ಸೂಚನೆ ನೀಡಿದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಸಹಾಯವಾಣಿ ಆರಂಭಿಸಿದೆ. ದಕ್ಷಿಣ ಕನ್ನಡದಲ್ಲೂ ಮುಂಗಾರು ಅಬ್ಬರಿಸುವ ನಿರೀಕ್ಷೆ ಇದೆ. ಹೀಗಾಗಿ ಸಚಿವ ಯುಟಿ ಖಾದರ್ ಜಿಲ್ಲಾ ಮಟ್ಟದ ವಿಪತ್ತು ನಿರ್ವಹಣಾ ಸಮಿತಿ ಸಭೆ ನಡೆಸಿದ್ರು. ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು. ವಿಪತ್ತು ನಿರ್ವಹಣೆ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಟ್ರು. ಬ್ಯೂರೋ ರಿಪೋರ್ಟ್, TV9.